ಹಲೋ ಹಾಯ್ ವೆಲ್ಕಮ್ ಟು ಮ್ಯಾಥ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಈ ದಿನ ನಾವು 8ನೇ ತರಗತಿಯ ಸುವೇಗ ಬುಕ್ನಲ್ಲಿ ಘಾತಾಂಕಗಳ ಆಟ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನಾವು ಇವತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ LBA ಮತ್ತು ಸುವೇಗದಲ್ಲಿರುವಂತಹ ಪ್ರಶ್ನೆಗಳನ್ನೇ LBA ಪ್ರಶ್ನಾ ಕೊಠಡಿಯಲ್ಲಿ ಕೊಟ್ಟಿರ್ತಾರೆ. ಸೊ 5ರ ಘಾತ 0ಯ ಬೆಲೆ ಅಂತ ಇದೆ. ಅಂದರೆ ನಾವು ಮೊದಲನೇ ನಿಯಮದ ಪ್ರಕಾರ ಘಾತಾಂಕಗಳ ಒಂದು ಅಧ್ಯಾಯದಲ್ಲಿ ನೋಡಿದ್ದೀವಿ. a ಘಾತ 0 = 1. ಅಂದರೆ ಯಾವುದೇ ಒಂದು ಸಂಖ್ಯೆಯ ಘಾತ 0 ಇದ್ದರೆ ಅದ್ರ ಬೆಲೆ ಏನಾಗಿರುತ್ತೆ? 1. ಹಾಗಾಗಿ ಉತ್ತರ ಯಾವುದು? ಡಿ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳು a ಮತ್ತು bಗೆ a⁵ × b⁵ ಇದಕ್ಕೆ ಸಮ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋದರೆ ಎರಡಕ್ಕೂ ಒಂದೇ ಪವರ್ ಇದ್ದಾಗ ನಾವು ಹೋಲ್ ಪವರ್ 5 ಅಂತ ಹೇಳಿ ಬರಿಬಹುದು. ಸೊ ಹಾಗಾಗಿ ಉತ್ತರ ಸಿ. 0.00032 ವೈಜ್ಞಾನಿಕ ಸಂಕೇತ ರೂಪ. ಅಂದರೆ ನಾವು ವೈಜ್ಞಾನಿಕ ರೂಪವನ್ನು ಯಾವ ರೀತಿ ಬರಿತಾ ಹೋಗ್ತೀವಿ, ಈ ಪಾಯಿಂಟ್ ಎಷ್ಟು ನಂಬರಿಗೆ ಶಿಫ್ಟ್ ಮಾಡ್ತೀವಲ್ಲ, ಈಗ 3.2 ಬರಿಬೇಕಾದ್ರೆ ಎಷ್ಟು ನಂಬರಿಗೆ ಶಿಫ್ಟ್ ಮಾಡಿದ್ದೀವಿ? ಪಾಯಿಂಟ್ ಆದಮೇಲೆ 4 ಸ್ಥಾನ. ಸೊ 3.2 × 10⁻⁴ ಉತ್ತರ ಆಗುತ್ತೆ. 10ರ ಘಾತ -2 ಇದಕ್ಕೆ ಸಮವಾದುದು. 10ರ ಘಾತ -2 ಅಂದರೆ 10 ಯಾವ ರೀತಿ ಬರಿತೀವಿ? -2 ಅಂದರೆ ಈ ಬಿಂದು ಶಿಫ್ಟ್ ಆಗುವಾಗ ಈ ಕಡೆ ಲೆಫ್ಟ್ ಸೈಡಿಗೆ ಶಿಫ್ಟ್ ಆಗುವಾಗ ಪ್ಲಸ್ ಆಗುತ್ತೆ, ಅದೇ ರೈಟ್ ಸೈಡಿಗೆ ಶಿಫ್ಟ್ ಆಗುವಾಗ ಮೈನಸ್ ಆಗುತ್ತೆ. ಸೊ ಆನ್ಸರ್ ಏನು? 0.01. x = 2⁻², ಆದರೆ x = 2ನ ಬೆಲೆ ಅಂತ ಇದೆ. ಅಂದರೆ x ಘಾತ 2ರ ಘಾತ 3 ಆದರೆ x² ಬೆಲೆ ಎಷ್ಟಾಗುತ್ತೆ? ಅಂದರೆ ಅಲ್ಲಿ 64. ಓಕೆ, ಅದೇ ಪ್ರಶ್ನೆಯನ್ನು ಬಿಡಿಸಿದಾಗ ನೋಡಿರಿ, ಎಕ್ಸ್ ಬೆಲೆ 2ರ ಘಾತ 3 ಅಂದರೆ 2ನ್ನು 3 ಸಾರಿ ಬರ್ಕೊಂಡು ಗುಣಿಸಿದಾಗ 8 ಬರೋದು. ಅಂದರೆ ಎಕ್ಸ್ ಬೆಲೆ 8 ಅಂತ ಗೊತ್ತಾಯಿತು. x² ಅಂದರೆ ಎಕ್ಸ್ ಬೆಲೆ ಎಷ್ಟು? 8. 8ನ್ನು 2 ಬಾರಿ ಗುಣಿಸಿದಾಗ ಉತ್ತರ ಎಷ್ಟು ಬರುತ್ತೆ? ನಮಗೆ 64. ಹಾಗಾಗಿ ಉತ್ತರ ಎಷ್ಟು ಬಂದಿದೆ? 64. 1 ಅರಬ್ ಎಂದರೆ 1 ಕೋಟಿ. ಇದು ನಮ್ಮ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂದರೆ ಅರಬ್ ಸಿಸ್ಟಮಲ್ಲಿ ನಾವು ಈ ರೀತಿ ಹೇಳ್ತೀವಿ. ನಮ್ಮ ಇಂಡಿಯನ್ ಸಿಸ್ಟಮ್ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ 1 ಕೋಟಿ ಅಂತೀವಿ. ಸೊ ಅರಬ್ ಸಂಖ್ಯಾ ಪದ್ಧತಿಯಲ್ಲಿ 1 ಅರಬ್ ಎಂದರೆ 1 ಕೋಟಿಗೆ ಸಮ. ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಕಾಗದದ ಹಾಳೆಯ ದಪ್ಪ v ಮಾನ ಆಗಿದೆ. ಅದನ್ನು 8 ಬಾರಿ ಮಡಚಿದಾಗ ಅದರ ದಪ್ಪ. 8 ಬಾರಿ ಮಡಚೋದು ಅಂದರೆ 8 ಬಾರಿ ಅಂದಾಗ ಏನಾಗುತ್ತೆ? ಈಗ 1 ಬಾರಿ 2 ಬಾರಿ ಅಂದರೆ ಘಾತಾಂಕ ರೂಪದಲ್ಲಿ ಬರೆಯೋದೇ ಇಷ್ಟು ಬಾರಿ ಇದೆ ಅಂತ ಹೇಳಬೇಕಾದ್ರೆ ನೋಡ್ರಿ, 2ರ ಘಾತ 4 ಅಂತ ಬರಿಬೇಕಾದ್ರೆ ಇಲ್ಲಿ 2ರ ಘಾತ 4 ಅಂತ ಬರೆದಿದ್ದೀವಿ. ಅಂದರೆ 2 ಎಷ್ಟು ಸಾರಿ ಇದೆ? 4 ಸಾರಿ ಇದೆ. ಸೊ ಇಲ್ಲೇನು ಹೇಳಿದ್ದಾರೆ? 8 ಬಾರಿ ಮಡಚಿದಾಗ ಅಂದರೆ 2ರ ಘಾತ 8 × v ಆಗುತ್ತೆ. ಸೊ ನೆಕ್ಸ್ಟ್ 3.14200 ಅಂದರೆ ಇಲ್ಲಿ ಒಂದು ಕ್ವಶನ್ ಕಾಣಿಸ್ತಾ ಇದೆ ನಿಮಗೆ. ಸೊ ಇಲ್ಲಿ 3.142 × 10⁻n ಆದರೆ n ನ ಬೆಲೆ ಎಷ್ಟು? ಸೊ ಇಲ್ಲಿ 3.143 ಆದಮೇಲೆ ಎಷ್ಟು ಇದಕ್ಕೆ ಪಾಯಿಂಟ್ ಹಾಕಿದ್ದಾರೆ ನೋಡ್ರಿ? 1 2 3 4 5 6 7 8 ಅಂದರೆ 8 ಸ್ಥಾನಗಳನ್ನು ಬಿಟ್ಟು ಏನು ಹಾಕಿದ್ದಾರೆ? ಪಾಯಿಂಟನ್ನು ಹಾಕಿದ್ದಾರೆ. ಹಾಗಾಗಿ ಉತ್ತರ ಏನು ಬರುತ್ತೆ? 8 ಬರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, 2ರ ಘಾತ 5ರ ಬೆಲೆ ಕಂಡುಹಿಡೀರಿ. ಅಂದರೆ 2ರ ಘಾತ 5 ಅಂದರೆ 2ನ್ನು 5 ಸಾರಿ ಬರ್ಕೊಂಡು ಗುಣಿಸು ಅಂತ. 2ನ್ನು 5 ಸಾರಿ ಬರ್ಕೊಂಡು ಗುಣಿಸಿದ್ರೆ ಉತ್ತರ ಎಷ್ಟು ಬರುತ್ತೆ? 32. ಸೊ 10,000 ಇದನ್ನು ಆಧಾರ 10 ಇರುವ ಘಾತಾಂಕ ರೂಪ. ಅಂದರೆ 10ರ ಘಾತ ಎಷ್ಟಾಗಿ ಬರಿಬೋದು? ಸೊ ಇಲ್ಲಿ ತುಂಬ ಈಸಿ. ಇಲ್ಲಿ ಎಷ್ಟು ಸೊನ್ನೆಗಳಿದ್ದಾವೆ? 4 ಸೊನ್ನೆಗಳಿದ್ದಾವೆ. ಹೌದಾ? ಅಂದರೆ ಘಾತಾಂಕ ರೂಪದಲ್ಲಿ ಯಾವ ರೀತಿ ಬರಿತೀರಾ? 10ರ ಘಾತ 4. 5ರ ಘಾತ -2ಕ್ಕೆ ಸಮನಾದ ರೂಪ ನಾವು ನೋಡಿದ್ವಿ. n-1 ಅಂತ ಇದ್ದಾಗ 1/n ಅಂತ ಬರಿತೀವಿ. ಸೊ ಇಲ್ಲಿ 5ರ ಘಾತ -2 ಇದ್ದಾಗ 1/5ರ ಘಾತ 2 ಅಂತ ಬರಿತೀವಿ. ಸೊ 4.87 × 10⁻7 ಸಂಖ್ಯಾತ್ಮಕ ಮೌಲ್ಯ. ಹೌದಾ? 4.83 × 10⁻7 ಅಂತ ಇದೆ. 4 8 3 ಇಲ್ಲಿ ಎಷ್ಟು ಸ್ಥಾನ ಆಯಿತು? 1 2 3 ಆಯಿತು. 4 5 6 7. ಹೌದಾ? ಈ ರೀತಿಯಲ್ಲಿ ನಾವು ಬರಿತೀವಿ. ನೆಕ್ಸ್ಟ್
5ರ ಘಾತ 2x - 3 = 5/5 ಆದರೆ ಎಕ್ಸ್ನ ಬೆಲೆ ಎಷ್ಟು? ತುಂಬ ಈಸಿಯಾಗಿ ಲೆಕ್ಕವನ್ನು ಮಾಡ್ಬೋದು ನೋಡಿ. ಸೊ ಇಲ್ಲಿ ಘಾತಾಂಕಗಳನ್ನಷ್ಟೇ ಬರ್ಕೊಳ್ಳೋಣ. 2x - 3 = ಇದ್ರ ಬೆಲೆ ಎಷ್ಟು? 5. ಸೊ ನಮಗೆ ಎಕ್ಸ್ನ ಬೆಲೆ ಕಂಡುಹಿಡಬೇಕು. -3ನ್ನು ರೈಟ್ ಸೈಡಿಗೆ ಶಿಫ್ಟ್ ಮಾಡೋಣ. ಅಂದರೆ ಮೈನಸ್ ಇದ್ದಿದ್ದು ಏನಾಗುತ್ತೆ, ಶಿಫ್ಟ್ ಮಾಡಿದಾಗ ಆ ಕಡೆ ತಗೊಂಡು ಹೋದಾಗ ಪ್ಲಸ್ ಆಗುತ್ತೆ. 2x = 5 + 3. 2x = 5 + 3 ಎಷ್ಟು? 8. ನಿಮಗೆ ಗೊತ್ತೇ ಇದೆ, ಯಾವಾಗಲೂ ಅಷ್ಟೇ ಗುಣಾಕಾರ ಇದ್ದಾಗ ಈಕ್ವಲ್ಸಿನ ಆ ಕಡೆ ಹೋದಾಗ ಏನಾಗುತ್ತೆ, ಭಾಗಾಕಾರ ರೂಪದಲ್ಲಾಗತ್ತೆ. ಸೊ ನಿಮಗೆ ಎಕ್ಸ್ ಬೆಲೆ ಬೇಕಾಗಿದ್ದರೆ 2ಅನ್ನು ಇಲ್ಲಿ ಭಾಗಾಕಾರ ರೂಪಕ್ಕೆ ಕಳಿಸೋಣ ಭಾಗಾಕಾರದಲ್ಲಿ. ಸೊ 2ರಿಂದ ನಾವು ಕ್ಯಾನ್ಸಲೇಷನ್ ಮಾಡಿದಾಗ 2 × 4 = 8. ಸೊ x = 4 ಉತ್ತರ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು. 3ರ ಘಾತ -1, 4ರ ಘಾತ -1, 5ರ ಘಾತ -1 = 0. ಇದರ ಬೆಲೆ ಕಂಡುಹಿಡಿಯಿರಿ. ನಿಮಗೆ ಗೊತ್ತೇ ಇದೆ, ಯಾವುದೇ ಒಂದು ಘಾತಾಂಕ ರೂಪದಲ್ಲಿರುವಂಥ ಸಂಖ್ಯೆಯ ಬೆಲೆ 0 ಇದ್ದಾಗ ಅದು ಏನು ಬರುತ್ತೆ, ಅದ್ರ ಬೆಲೆ 1 ಬರುತ್ತೆ. ಸೊ ನಾವು ಈಗ 1ರಿಂದ 14ನೇ ಕ್ವಶನ್ ತನಕ ನಿಮಗೆ ಆನ್ಸರನ್ನು ಕೊಟ್ಟಿದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.